ಮದುವೆಯಾಗೋ ವಯಸ್ಸಾಯಿತು, ಇನ್ನೂ ಹುಡುಗಿ ಸಿಗ್ತಾ ಇಲ್ಲ. ಮನೆಯವರು ಹುಡುಕ್ತಾ ಇದ್ದಾರೆ, ಸ್ನೇಹಿತರು ಹುಡುಕ್ತಾ ಇದ್ದಾರೆ, ನನಗೆ ಯಾರೂ ಸೆಟ್ ಆಗ್ತಿಲ್ಲ. ಇನ್ನು ಯೋಚನೆ ಬೇಡ, ಮದುವೆಯಾಗೋದಕ್ಕೆ ಹುಡುಗಿ ಸಿಗ್ತಿಲ್ವಾ? ಹಾಗಾದರೆ ಚಿಂತೆ ಬಿಟ್ಟು ಬಿಡಿ, ಇನ್ನಿದ್ದಾಳೆ ಮೋಯ. ಹಾಗಾದರೆ ಈ ಮೋಯ ಯಾರು? ಪ್ರೀತಿಸೋಕೆ ಪ್ರೇಯಸಿ ಇಲ್ವಾ? ಯೋಚಿಸಬೇಡಿ, ಮೋಯ ಇದ್ದಾಳೆ. ಬಂದೇ ಬಿಡ್ತು ಮನುಷ್ಯರನ್ನೇ ಹೋಲುವ ರೋಬೋಟು. ಮದುವೆಯಾಗೋದಕ್ಕೆ ಹುಡುಗಿ ಸಿಗ್ತಿಲ್ವಾ? ಚಿಂತೆ ಯಾಕೆ, ಮೋಯ ಇದ್ದಾಳೆ. ಪ್ರೀತಿಸೋದಕ್ಕೆ ಪ್ರೇಯಸಿ ಇಲ್ವಾ? ಯೋಚಿಸಬೇಡಿ, ಮೋಯ ಇದ್ದಾಳೆ. ಬಂದೇ ಬಿಡ್ತು ಮನುಷ್ಯರನ್ನೇ ಹೋಲುವ ರೋಬೋಟು. ಸ್ಮೈಲ್ ಮಾಡ್ತಾಳ, ನಗ್ತಾಳ, ನಾಚ್ಕೋತಾಳ, ತುಂಟಾಟದ ಭಾವ ತೋರಿಸ್ತಾಳ, ಇವೆಲ್ಲವೂ ನಿಮ್ಮ ಕಲ್ಪನೆಯಲ್ಲಿ ಹರಿದಾಡ್ತಾ ಇರಬಹುದು. ಕಣ್ಣೇ ಹೊಡಿತಾಳೆ, ನಾಚಿ ನೀರಾಗ್ತಾಳೆ ಆ ಮೋಯ ಸುಂದರಿ. ಚೀನಾದಿಂದ ಮೋಯ ರೋಬೋಟ್ ಲೋಕಾರ್ಪಣೆಗೊಂಡಿದೆ. ರೋಬೋಟ್ ಲೋಕದಲ್ಲಿ ಇದು ಹೊಸ ಸಂಚಲನ. ಶಾಂಘೈನಲ್ಲಿ ಡ್ರಾಯ್ಡ್ ಆಪ್ ಕಂಪನಿಯಿಂದ ತಯಾರಿ. ವಿಶ್ವದ ಮೊದಲ ಬಯೋ ಮಿಮಿಟಿಕ್ ಹ್ಯೂಮನಾಯ್ಡ್ ರೋಬೋಟ್ ಇದು. ಇದು ಕೇವಲ ಯಂತ್ರವಲ್ಲ, ಇದು ಜೀವಂತ ಮನುಷ್ಯನ ಪ್ರತಿಬಿಂಬ. ಕಣ್ಣು ಹೊಡೆಯುವುದು, ಮುಗುಳ್ನಗೆ ಬೀರೋದು ಮಾಡುತ್ತೆ. ಮನುಷ್ಯರಂತೆಯೇ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದು ಇದರ ವಿಶೇಷ. ದೇಹದ ಉಷ್ಣತೆಯು ಮನುಷ್ಯನಷ್ಟೇ ಇರುತ್ತೆ. ಬೆಚ್ಚಗಿನ ಅಪ್ಪುಗೆ ಬೇಕಂದಲ್ಲಿ ಈ ರೋಬೋಟ್ ಸೈ. ಇದರ ದೇಹದ ತಾಪಮಾನ 32ರಿಂದ 36ರವರೆಗೂ ಇರುತ್ತೆ. ಈಗ ಮನುಷ್ಯರನ್ನು ಸ್ವಾಭಾವಿಕವಾಗಿ ಅಪ್ಕೊಂಡಾಗ ಒಂದು ಉಷ್ಣಾಂಶ ಪ್ರಹರಿಸುತ್ತೆ. ಸ್ಪರ್ಶಿಸಿದ್ರೆ ಅಪ್ಪಟ ಮನುಷ್ಯ ಕೈ ಮುಟ್ಟದಂಗೆ ಇರುತ್ತೆ. ಮದುವೆಯಾಗೋದಕ್ಕೆ ಹುಡುಗಿ ಸಿಗ್ತಿಲ್ವಾ? ಹಾಗಾದರೆ ಮೋಯಾ ಸುಂದರಿ ಎಂಟ್ರಿ ಕೊಟ್ಟಿದ್ದಾಳೆ. ನಿಮ್ಮ ರಿಯಾಕ್ಟಿಗೆ ಪ್ರತಿ ರಿಯಾಕ್ಟ್ ಹೆಣ್ಣುಮಗಳು ಹೆಂಗೆ ಮಾಡ್ತಾಳೋ ಹಾಗೆ ಮಾಡುತ್ತೆ. ಹೆಣ್ಣು ಮಗಳನ್ನು ನೀವು ಒಂದು ಚುಂಬಿಸಿದಾಗ ಆಕೆಯಲ್ಲಾಗುವ ಬದಲಾವಣೆ ಈ ಮೋಯಾದಲ್ಲೂ ಆಗುತ್ತೆ. ಮೈಮಾಟ ಒಂದು ತರಹದ ಹೆಣ್ಣು ಮಕ್ಕಳ ಮೈಮಾಟ ಇದೆಯಲ್ಲ, ಆ ಮೈಮಾಟ ಗಂಡು ಮಕ್ಕಳನ್ನು ಆಕರ್ಷಣೆ ಮಾಡುತ್ತೆ. ಸೊ ಮೋಯಾದ ಮೈಮಾಟವು ಕೂಡ ಗಂಡು ಮಕ್ಕಳನ್ನು ಆಕರ್ಷಣೆ ಮಾಡುತ್ತೆ. ಇನ್ನು ಮುತ್ತು ಕೊಟ್ಟಾಗ ಅವರಲ್ಲಿಯೂ ನಿಮ್ಮಲ್ಲಿಯೂ ಆಗೋ ಬದಲಾವಣೆ. ಸೊ ಈ ಎಲ್ಲವೂ ಮನುಷ್ಯನನ್ನೇ ಹೋಲೋ ತರಹದಲ್ಲಿ ಇರುತ್ತೆ. ಇದು ಇದ್ದಕ್ಕಿದ್ದಂಗೆ ಏನಾಗುತ್ತೋ ಇವ್ರುಗಳಿಗೆ ಗೊತ್ತಿಲ್ಲ. ಬಂದೇ ಬಿಡ್ತು ಮನುಷ್ಯರನ್ನೇ ಹೋಲುವ ರೋಬೋಟು. 100ಕ್ಕೆ 100 ಮನುಷ್ಯನಂತೆಯೇ ವರ್ತಿಸುತ್ತೆ ಈ ರೋಬೋಟು. ಕಣ್ಣು ಹೊಡೆಯುತ್ತೆ, ನಾಚಿ ನೀರಾಗುತ್ತೆ ಈ ಸುಂದರಿ ಮೋಯ. ಚೀನಾದಿಂದ ಮೋಯ ರೋಬೋಟ್ ಲೋಕಾರ್ಪಣೆ. ರೋಬೋಟ್ ಲೋಕದಲ್ಲಿ ಹೊಸ ಸಂಚಲನ. ಶಾಂಘೈನಲ್ಲಿ ಡ್ರಾಯ್ಡ್ ಆ್ಯಪ್ ಕಂಪನಿಯಿಂದ ತಯಾರಿಯಾಗಿದೆ. ಸೊ ಇನ್ನು ಮದುವೆ ಆಗದೇ ಇರತಕ್ಕಂಥ ಬ್ಯಾಚುಲರ್ಸ್ಗಳಿಗೂ ಕೂಡ ಇದು ಒಂದು ತರಹದಲ್ಲಿ ತಮ್ಮ ಬೋರ್ಗಳನ್ನು ಕಳೆಯೋದಕ್ಕೆ ಇದನ್ನು ಬಳಸಿಕೊಳ್ಳಲಾಗುತ್ತೋ ಚೀನಾದಲ್ಲಿ ಗೊತ್ತಿಲ್ಲ. ಒಟ್ಟಾರೆ ಈ ತರಹದೊಂದು ರೋಬೋಟು ಈಗ ಚಾಲ್ತಿಗೆ ಬಂದಿದೆ. ಹಾಗಾದರೆ ಈ ರೋಬೋಟ್ನ ಮತ್ತಷ್ಟು ವಿಶೇಷತೆಗಳನ್ನು ನೋಡೋದಾದರೆ, ಈ ರೋಬೋಟ್ ಬರೋಬ್ಬರಿ 1.65 ಮೀಟರ್ ಎತ್ತರವಿರುವ ಈ ರೋಬೋಟ್ ತೂಕ ಕೇವಲ 32 kg. ಹಗುರವಾದ ಲ್ಯಾಟಿಸ್ ಮಸಲ್ಸ್ ಅನ್ನು ಹೊಂದಿರೋ ಸುಂದರಿ ಮೋಯ 92% ಮನುಷ್ಯರಂತೆಯೇ ನಡಿಗೆಯ ಶೈಲಿ ಮೈಗೂಡಿಸಿಕೊಂಡಿದ್ದಾಳೆ. ಪ್ರೀತಿಯಿಂದ ಮಾತನಾಡಲು, ಒಂಟಿತನ ಹೋಗಲಾಡಿಸಲು ಈ ರೋಬೋಟ್ ವಿನ್ಯಾಸಗೊಳಿಸಲಾಗಿದೆ. ವೃದ್ಧಾಶ್ರಮ, ಆರೋಗ್ಯ ಸೇವೆ, ಎಜುಕೇಷನ್ ಸೆಕ್ಟರ್ನಲ್ಲಿ ಮೋಯ ಮಿಂಚಲಿದ್ದಾಳೆ. ಈ ಹೈಟೆಕ್ ಸುಂದರಿಯ ಬೆಲೆ ಸುಮಾರು 1.4 ಕೋಟಿ. 2026ರ ಕೊನೆಯ ವೇಳೆಗೆ ಈ ರೋಬೋಟ್ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ. ಮನುಷ್ಯ ಯಂತ್ರದ ನಡುವಿನ ಅಂತರವನ್ನು ಕಡಿಮೆ ಮಾಡಿದ ಮೋಯ ರೋಬೋಟಿಕ್ ಇತಿಹಾಸದಲ್ಲೇ ಚೀನಾದ ಶಕ್ತಿಯನ್ನು ಸಾಬೀತುಪಡಿಸಿದೆ. 1.65 ಮೀಟರ್ ಎತ್ತರವಿರುವ ಈ ರೋಬೋಟ್ ತೂಕ ಕೇವಲ 32 kg. ಹೆಣ್ಣು ಮಕ್ಕಳ ಮುಖದ ಭಾವದಲ್ಲಾಗುವಂತಹ ತುಂಟಾಟಗಳು, ಅವರ ಭಾವ ವ್ಯಕ್ತಪಡಿಸುವಂತಹ ಆಕರ್ಷಣೀಯವಾದ ಸಿಗ್ನಲ್ಗಳು, ಈ ರೋಬೋಟು ಅದಕ್ಕೂ ಏನೂ ಕಮ್ಮಿ ಇಲ್ಲ. ಹೆಣ್ಣುಮಕ್ಕಳು ಕಣ್ಣೊಡೆದಾಗ ನಮಗಾಗೋ ಆನಂದ ಈ ರೋಬೋಟ್ ಹೊಡೆದ್ರೂ ಕೂಡ ಆಗುತ್ತೆ. ಅಂದರೆ ಸಮಾನವಾದಂತಹ ಭಾವವನ್ನು ವ್ಯಕ್ತಪಡಿಸುವ ಕೆಪಾಸಿಟಿಯನ್ನು ಈ ರೋಬೋಟ್ ಹೊಂದಿದೆ. ಇನ್ನು ಇವ್ರನ್ನ ಮುಟ್ಟಿದ್ರೆ ನಿಮಗೆ ಕಬ್ಬಣ ಮುಟ್ಟದಂಗೇನಾಗಲ್ಲ. ಹೆಣ್ಣು ಮಗಳ ಮೃದುಲವಾದ ಕೋಮಲವಾದ ಕೈಗಳನ್ನು ಹೆಂಗೆ ಮುಟ್ಟದಂಗೆ ಯಾವ ಥರದ ಫೀಲ್ ಆಗುತ್ತೋ ಅದೇ ತರಹದ ಫೀಲು ಇದರಲ್ಲೂ ಆಗುತ್ತೆ. ಇನ್ನು ಉಳಿದ ಹಾಗೆ ಏನೇನು ಮಾಡಿದ್ರೆ ಏನೇನು ಆಗುತ್ತೆ ಅನ್ನೋದು
ಇನ್ನೂ ಕೂಡ ಖಾತ್ರಿಯಲ್ಲ. ಹಗುರವಾದ ಲ್ಯಾಟಿಸ್ ಮಸಲ್ಸ್ಗಳನ್ನು ಹೊಂದಿರುವ ಸುಂದರಿ ಮೋಯಾ 92% ಮನುಷ್ಯರಂತೆ ನಡಿಗೆಯ ಶೈಲಿ ಮೈಗೂಡಿಸಿಕೊಂಡಿದ್ದಾಳೆ. ಪ್ರೀತಿಯಿಂದ ಮಾತನಾಡಲು, ಒಂಟಿತನ ಹೋಗಲಾಡಿಸಲು ಈ ರೋಬೋಟ್ ವಿನ್ಯಾಸ. ವೃದ್ಧಾಶ್ರಮ, ಆರೋಗ್ಯ ಸೇವೆ, ಎಜುಕೇಷನ್ ಸೆಕ್ಟರ್ನಲ್ಲಿ ಮೋಯಾ ಮಿಂಚಲಿದ್ದಾಳೆ. ಈ ಹೈಟೆಕ್ ಸುಂದರಿಯ ಬೆಲೆ ಸುಮಾರು 1.4 ಕೋಟಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಮಾರುಕಟ್ಟೆಗೂ ಕೂಡ ಲಗ್ಗೆ ಇಡಲಿದೆ ಈ ಮೋಯಾ ಅನ್ನುವ ಬಿಳಿ ಸುಂದರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.